ಇನ್ನು ನವಲಗುಂದ ಶಿರಸಂಗಿ ಸಂಸ್ಥಾನವನ್ನು ಆಳಿದಂತಹ ಲಿಂಗರಾಜ ದೇಸಾಯಿಯವರು ಲಿಂಗಾಯತ ಸಮುದಾಯಕ್ಕೆ ಒಂದಿಷ್ಟು ಆಸ್ತಿಯನ್ನು ದಾನ ಮಾಡಿದರು. ಕೇವಲ 1-2 ಎಕರೆ ಅಲ್ಲ, 47,000 ಎಕರೆ ಆಸ್ತಿಯನ್ನು ದಾನ ಮಾಡಿದರು. ಲಿಂಗಾಯತ ಸಮುದಾಯಕ್ಕೆ ಒಂದು ಆಸ್ತಿಯನ್ನು ದಾನ ಮಾಡಿದರು. ಇಂದಿನ ದಿವಸ ಆ ಆಸ್ತಿ ಎಲ್ಲಿದೆ? ಈ ಆಸ್ತಿಯನ್ನು ನುಂಗಿ ನೀರನ್ನು ಕುಡಿದಿದ್ದಾರಾ? ಇದರ ಹಿಂದೆ ಯಾರ ಕೈವಾಡ ಇದೆ? ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ಸವದತ್ತಿಯ ಸರ್ಪಗಳು. ಇದು ಜನತಾ ಟಿವಿಯ ಬಿಗ್ ಇಂಪ್ಯಾಕ್ಟ್. ಇದು ಜನತಾ ನ್ಯೂಸ್ ವರದಿಗೆ ಬೆಚ್ಚಿ ಬಿದ್ದಿದೆ ಸರ್ಕಾರ. ಈಗಾಗಲೇ 47,000 ಎಕರೆ ಆಸ್ತಿಯನ್ನು ನುಂಗಿದ ಪಾಪಿಗಳು ಈಗಾಗಲೇ ಶೇಕ್ ಆಗಿದ್ದಾರೆ. ಸವದತ್ತಿಯ ವಿಷ ಸರ್ಪಗಳಿಗೆ ಇನ್ನು ಮುಂದೆ ಉಳಿಗಾಲ ಇಲ್ಲ. ಬೆಂಬಿಡದೆ ಸತತ ವರದಿ ಮಾಡುತ್ತಾ ಇರುವಂತಹ ನಮ್ಮ ಜನತಾ ವಾಹಿನಿ. ಈಗಾಗಲೇ ಲಿಂಗರಾಜ ಸರದೇಸಾಯಿ ಆಸ್ತಿ ಉಳಿಸಲು ಅವಿರತ ಹೋರಾಟ ಕೂಡ ನಡೀತಾ ಇದೆ. ನವಲಗುಂದ ಶಿರಸಂಗಿ ಸಂಸ್ಥಾನವನ್ನು ಆಳಿದ್ದ ಲಿಂಗರಾಜ ದೇಸಾಯಿ ಲಿಂಗಾಯತ ಸಮುದಾಯಕ್ಕೆ ಆಸ್ತಿಯನ್ನ ದಾನ ಮಾಡಿದ್ದ. ಇಂದು ಶಿರಸಂಗಿಯಲ್ಲಿ ನಡೆಯಲಿದೆ ಐತಿಹಾಸಿಕ ಒಂದು ಘಟನೆ. ಇದು ಜನತಾ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಜನತಾ ನ್ಯೂಸ್ ವರದಿಗೆ ಬೆಚ್ಚಿ ಬಿದ್ದಿದೆ ಸರ್ಕಾರವೇ ಈ ಒಂದು ಜನತಾ ನ್ಯೂಸ್ ವರದಿಗೆ ಬೆಚ್ಚಿ ಬಿದ್ದಿರುವಂಥದ್ದು. 47,000 ಎಕರೆ ಆಸ್ತಿಯನ್ನು ನುಂಗಿದ ಪಾಪಿಗಳು ಹಿಂದಿನ ದಿವಸ ಶೇಕ್ ಆಗ್ತಾ ಇದ್ದಾರೆ. ಸವದತ್ತಿಯ ವಿಷ ಸರ್ಪಗಳಿಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಉಳಿಗಾಲವಿಲ್ಲ. ಬೆಂಬಿಡದೆ ಸತತವಾಗಿ ವರದಿ ಮಾಡ್ತಾ ಇದ್ದಾರೆ ನಮ್ಮ ಜನತಾ ವಾಹಿನಿ. ಈಗಾಗಲೇ ಲಿಂಗರಾಜ ಸರದೇಸಾಯಿ ಅವರ ಆಸ್ತಿಯನ್ನು ಉಳಿಸೋದಕ್ಕೆ ಅವಿರತ ಹೋರಾಟ ಕೂಡ ನಡೀತಾ ಇದೆ. ಆದರೆ ನವಲಗುಂದ ಶಿರಸಂಗಿ ಸಂಸ್ಥಾನವನ್ನು ಆಳಿದಂತಹ ಲಿಂಗರಾಜ ಸರದೇಸಾಯಿ ಅವರು ಲಿಂಗಾಯತ ಸಮುದಾಯಕ್ಕೆ ಆಸ್ತಿಯನ್ನ ದಾನ ಮಾಡಿದರು. ಸರದೇಸಾಯಿ ಇಂದು ಶಿರಸಂಗಿಯಲ್ಲಿ ನಡೆಯಲಿದೆ ಐತಿಹಾಸಿಕವಾದಂತಹ ಒಂದು ಘಟನೆ. ಇನ್ನು ನವಲಗುಂದ ಶಿರಸಂಗಿ ಸಂಸ್ಥಾನವನ್ನು ಆಳಿದಂತಹ ಲಿಂಗರಾಜ ದೇಸಾಯಿ ಅವರು ಏನಿದ್ದಾರೆ, ಲಿಂಗಾಯತ ಸಮುದಾಯಕ್ಕೆ ಒಂದಿಷ್ಟು ಆಸ್ತಿಯನ್ನ ದಾನ ಮಾಡಿದ್ರು. ಕೇವಲ 1-2 ಎಕರೆ ಅಲ್ಲ, 47,000 ಎಕರೆ ಆಸ್ತಿಯನ್ನ ದಾನ ಮಾಡಿದ್ರು. ಆದರೆ ಈಗ ಆ ಆಸ್ತಿ ಏನಾಗ್ತಾ ಇದೆ? ಇದನ್ನ ನುಂಗಿ ನೀರು ಕುಡಿತಾ ಇದ್ದಾರಾ? ಇದರ ಬಗ್ಗೆ ಮತ್ತು ಇನ್ನು ಈಗಾಗಲೇ ಇಂದಿನ ದಿವಸ ಶಿರಸಂಗಿಯಲ್ಲಿ ನಡೆಯಲಿದೆ ಒಂದು ಐತಿಹಾಸಿಕವಾದಂತಹ ಒಂದು ಘಟನೆ. ಈಗಾಗಲೇ ಇದರ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಜನತಾ ನ್ಯೂಸ್ ವರದಿ ಮಾಡಿರುವಂಥದ್ದು. ಈ ಒಂದು ವರದಿ ಮಾಡಿದ ಹಿನ್ನೆಲೆ ಈಗ ಸರ್ಕಾರವೂ ಕೂಡ ಶೇಕ್ ಆಗ್ತಾ ಇದೆ. ಇನ್ನು 47,000 ಎಕರೆ ಆಸ್ತಿಯನ್ನು ನುಂಗಿದಂತಹ ಪಾಪಿಗಳು ಕೂಡ ಭಯಭೀತರಾಗ್ತಾ ಇದ್ದಾರೆ. ಜನತಾ ನ್ಯೂಸ್ ವರದಿಗೆ ಸರ್ಕಾರವೇ ಬೆಚ್ಚಿ ಬಿದ್ದಿರುವಂಥದ್ದು. ಏನೋ 47,000 ಎಕರೆ ಆಸ್ತಿ ಏನಿದೆ, ಒಂದು ಲಿಂಗರಾಜ ಸರದೇಸಾಯಿ ಅವರ ಆಸ್ತಿಯನ್ನ ಈ ಹಿಂದೆ ಸಮುದಾಯಕ್ಕೆ, ಒಂದು ಲಿಂಗಾಯತ ಸಮುದಾಯಕ್ಕೆ ಆಸ್ತಿಯನ್ನ ದಾನವನ್ನ ಮಾಡಿದ್ರು.